ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋದಿದೆ. ಯಾವುದೆಲ್ಲ ಕ್ಲೀನಿಂಗ್ ಆಗುತ್ತೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಇವತ್ತು ಬುತ್ತಿ ಎಲ್ಲ ಮಾಡಿದೆ ಮನೆಯವರಿಗೆ ಮತ್ತು ಮಗಳಿಗೆ. ಬುತ್ತಿ ಎಲ್ಲ ಮಾಡಿ ಆದಮೇಲೆ ಉಳಿದಿದ್ದನ್ನು ಬಳಚಿ ಎತ್ತಿಡ್ತಾ ಇದ್ದೀನಿ ನೋಡಿ. ಹಾಗೆಯೇ ಒಂದು ಸ್ವಲ್ಪ ಈ ಕಿಟಕಿನಲ್ಲಿ ಮೆಶ್ ಎಲ್ಲ ಇತ್ತಲ್ಲ ಅಡುಗೆ ಮನೆಯಲ್ಲಿ, ಅದನ್ನು ತೊಳೆಯೋಕೆ ಹಾಕಿದ್ದೀನಿ. ಈಗ ಏನಂದರೆ ಈ ಮೇಲೆ ಕಿಟಕಿದು ಎಲ್ಲನೂ ಜೀಡ ಬೆಳೆದ್ಬಿಟ್ಟು ಕ್ಲೀನಾಗಿ ಬಟ್ಟೆಯಿಂದ ಒರೆಸ್ಕೊಂಡು ಇದನ್ನು ಸಾಮಾನೆಲ್ಲ ಮತ್ತೆ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಬೇಕು. ಇವತ್ತು ಪಲಾವನ್ನು ಚಪಾತಿ ಎಲ್ಲ ಮಾಡಿದ್ದೆ. ಒಂದು ಚಪಾತಿ ಉಳ್ಕೊಂಡಿದೆ, ಇನ್ನೂ ಒಂದು ಸ್ವಲ್ಪ ಚಪಾತಿ ನನ್ನ ಮಗಳ ಪ್ರಸಾದ ಅಂತಲೇ ಹೇಳ್ಬೋದು ಅದು. ಆಮೇಲೆ ನುಗ್ಗೆಕಾಯಿ ಫ್ರೈ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಇನ್ನೊಂದು ಸಾರಿ ಯಾವಾಗಾದರೂ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಹಾಗೆ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ, ಇನ್ನೂ ಒಂದು 4 ಚಪಾತಿ ಆಗುವಷ್ಟು ಹಿಟ್ಟು ಉಳ್ಕೊಂಡಿತ್ತು. ಅದನ್ನ ಚಪಾತಿ ಮಾಡಬೇಕಿನ್ನು. ಇದು ಏನಂದರೆ ಬಳುಲ್ಕಾಯಿ ಅಂತ ಹೇಳ್ತೀವಿ ನಾವು. ಇದನ್ನು ಬೆಲ್ಲ ಕಲಸಿ ನೈಟೇ ಇಟ್ಟಿದ್ದೆ ನಾನು. ಈಗ ಇದನ್ನು ತಿನ್ನೋದಕ್ಕೆ ಅಂತ ಹೇಳಿ ಹಾಕಿದ್ದೀನಿ. ಇದು ನೋಡಿ ಮೆಶ್ಶು, ನಾನು ಈಗ ತೋರಿಸಿದ್ನಲ್ಲ ಅಡುಗೆ ಮನೆಯಲ್ಲಿರುವಂಥ ಮೆಶ್ ಅಂತ. ಭಾಳ ಅಂದ್ರೆ ಭಾಳ ಗಲೀಜಾಗೈತಿ. ನೀವು ನೋಡ್ತಿರ್ಬೋದು, ಕರ್ರಗೆ ಕಾಣಕತ್ತೈತಿ. ಈ ಥರ ಮೆಶ್ ಇದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ತೆಗೆದುಬಿಟ್ಟು ಕ್ಲೀನ್ ಮಾಡೋಕ್ಕೆ ಬರುತ್ತೆ ನೋಡಿ ಯಾವ ರೀತಿ ಗಲೀಜಾಗಿದೆ ಅಂತ. ಇದಕ್ಕೇನು ಮಾಡ್ತೀನಿ ನಾನು, ಈ ರೀತಿ ಪೌಡ್ರನ್ನ ಉದುರಿಸ್ತೀನಿ. ಉದುರಿಸಿ ಒಂದು ಸ್ವಲ್ಪ ನೀರನ್ನು ಹಾಕಿ ಚಿಮ್ಕಿಸ್ಬಿಟ್ಟು ಬಿಟ್ಬಿಡಬೇಕು. ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದೇನು ಹೊಲಸು ಕುಂತಿದೆಯಲ್ಲ ಅದು ಸಾಫ್ಟ್ ಆಗುತ್ತೆ. ಒಂದು 5 ನಿಮಿಷ ಬಿಟ್ಟುಬಿಟ್ಟು ಅದನ್ನು ಒಂದು ಬ್ರಷ್ ತಗೊಂಡು ನಾವು ತೊಳಿಬೇಕಾಗತ್ತೆ. ಇದೇ ರೀತಿ ಎಲ್ಲ ಮೆಶ್ಗೂ ನಾನು ಅದೇ ರೀತಿಯಾಗಿ ಮಾಡ್ತೀನಿ. ಇದು ನೋಡ್ತಿರ್ಬೋದು ನೀವು, ಅರ್ಧ ಬೆಳ್ಳಗಿದೆ ಅರ್ಧ ಕರ್ರಗಿದೆ. ಇದು ಮೇಲೆ ಇರುವಂಥದ್ದಿದು. ಇದಕ್ಕೂ ಕೂಡ ಅಷ್ಟೇ, ನಾನು ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲ ಪೌಡ್ರನ್ನ ಹಾಕಿಬಿಟ್ಟು ಈ ರೀತಿ ಇಡ್ತೀನಿ. ಈ ಸಾರಿ ಸ್ವಲ್ಪ ತೊಳೆಯೋದು ಟೈಮ್ ಹಿಡಿತು. ಹಾಗಾಗಿ ಇದೇನು ಕಟ್ಟಾಗಿರೋದು ಕಾಣ್ತಾ ಇದೆಯಲ್ಲ, ಅದು ಇಲಿ ಕಚ್ಚಿರೋದು. ಮೇಲೆ ನಮ್ಮದು ಫಸ್ಟ್ ಫ್ಲೋರ್ ಮನೆ ಆದರೂ ಕೂಡ ಇಲಿ ಬರುತ್ತೆ ನೋಡಿ. ಇಲಿ ಬಂದು ಅದನ್ನ ಕಚ್ಚಿಬಿಟ್ಟು ಒಳಗಡೆ ಬಂದಿತ್ತು. ಯಾಕಂದರೆ ಇಲಿಗಳು ಬಂತು ಅಂದರೆ ಮುಗಿದೇ ಹೋಯಿತು ಕತೆ. ಆದರೆ ಸದ್ಯಕ್ಕೆ ಈಗ ಇಲಿಗಳು ಯಾವುದೂ ಇಲ್ಲ. ಈ ಥರ ಪೌಡ್ರ್ ಹಾಕಿಬಿಟ್ಟು ನೀರು ಹಾಕಿ ಎತ್ತಿಡೋದು. ಆಮೇಲೆ ಈ ಥರ ಬ್ರಷ್ ಸಿಗುತ್ತೆ ನೋಡಿ, ಈ ಥರ ಬ್ರಷಿಂದ ಚೆನ್ನಾಗಿ ಈ ರೀತಿಯಾಗಿ ಉಜ್ಜಬೇಕು. ಸ್ವಲ್ಪ ಜೋರಾಗಿ ಉಜ್ಜಿದ್ರೆ ಇದರದ್ದು ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಗಲೀಜು ಕೂಡ ಹೊರಟೋಗುತ್ತೆ. ಎರಡೂ ಸೈಡು ತಿಕ್ಕಬೇಕು ಇದನ್ನು. ನನಗೆ ಇದೇ ಇಷ್ಟ ಆಗುತ್ತೆ. ತಂತಿ ಇದು ಮಾಡಿಸ್ತಾರೆ ನೋಡಿ ಡೋರು, ಆ ಥರದ್ದು ಒಳ್ಳೆಯದಲ್ಲ. ಆಮೇಲೆ ಇದು ಪ್ಲ್ಯಾಸ್ಟಿಕ್ ಆಗಿರೋದ್ರಿಂದ ನಾವು ಮಡಚಿದ್ರೆ ಬೇಗ ಮುರಿದೋಗ್ಬಿಡುತ್ತೆ. ಅದೊಂದು ಸ್ವಲ್ಪ ಕಾಳಜಿ ಮಾಡ್ಕೋಬೇಕು. ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ನಾಷ್ಟ ಮಾಡ್ತಾಯಿದ್ದೀನಿ ನೋಡಿ. ನನ್ನ ಮಗಳು ಮತ್ತು ಮನೆಯವರು ಇಬ್ಬರು ಹೋದರು. ಈಗ ನಾನು ನಾಷ್ಟ ಮಾಡೋಣ ಅಂತ ಹೇಳಿ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ನಾನಿವತ್ತು ಅನ್ನನೇ ಉಣ್ಬಿಡ್ತೀನಿ. ಒಂದು ಸ್ವಲ್ಪ ಉಳ್ಕೊಂಡಿತ್ತಲ್ಲ ಅನ್ನ ಊಟ ಮಾಡಿಬಿಡ್ತೀನಿ, ಮತ್ತು ಮಧ್ಯಾಹ್ನಕ್ಕೆ ಉಳಿಸಲ್ಲ. ತುಂಬ ದಿನ ಆಗಿತ್ತು ನಾನು ಪಲಾವನ್ನು ಎಲ್ಲ ಮಾಡಿದೆ. ಇವತ್ತು ಮಾಡಿದೆ ನಾನು. ಬಳುಲ್ ಹಣ್ಣು ಯಾರು ತಿಂದಿಲ್ಲ ಅಂದರೆ ದಯವಿಟ್ಟು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೆ ತುಂಬ ಒಳ್ಳೆಯದು. ಹೊಟ್ಟೆ ಏನಾದರೂ ಸಮಸ್ಯೆ ಇದ್ದರೆ ನೀವು ಅದನ್ನು ತಿಂದರೆ ಎಲ್ಲದಕ್ಕೂ ಕಡಿಮೆ ಆಗುತ್ತೆ. ಈಗ ನೋಡಿ, ನಾನು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಂತ ಬಂದು ಎಲ್ಲ ಕಿಟಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮೆಶ್ ಎಲ್ಲ ಕೂಡ ಕ್ಲೀನ್ ಮಾಡಿರೋದನ್ನು ಹಾಕಿದೆ. ಹಾಗೆ ಆ ಗಿಡಗಳನ್ನೂ ಕೂಡ ನಾನು ಲೈನಾಗಿ ಇಟ್ಟಿದ್ದೀನಲ್ಲ, ಎಲ್ಲನೂ ಇಲ್ಲಿ ಇಡೋದಲ್ಲ, ಮುಂದಿನ ಕಿಟಕಿನಲ್ಲಿ, ಮುಂದಿನ ರೂಮಲ್ಲಿರುವಂಥ ಕಿಟಕಿನಲ್ಲಿ ಇಡುವಂಥದ್ದು. ಅದನ್ನೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಗ್ಲಾಸ್ ಎಲ್ಲ ಗಿಡಗಳನ್ನೂ ಕೂಡ ತೊಳೆದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಅದನ್ನು ಆಮೇಲೆ ಎತ್ತಿಟ್ಕೊತೀನಿ ನಾನು. ಹಾಗೆ ನಾನು ಬೆಡ್ರೂಮ್ ಕೂಡ ಕ್ಲೀನ್ ಮಾಡಿದೆ, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಇಷ್ಟಿಷ್ಟು ಮಾಡೋಷ್ಟರಲ್ಲಿ 2:30 ಆಗಿತ್ತು. ಭಾಳ ಸಾಕಾಗ್ಬಿಟ್ಟಿತ್ತು ನನಗೆ. ಊಟ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಈಗ ಒಬ್ಬಳೇ ಊಟ ಮಾಡೋದ್ರಿಂದ ಬೇಗ ಊಟ ಮಾಡೋಕ್ಕೂ ಮನಸ್ಸು ಬರಲ್ಲ.
2:30ಗೆಲ್ಲ ಊಟ ಮಾಡಿ 1 ಗಂಟೆ ರೆಸ್ಟ್ ಮಾಡ್ಕೊಂಡಷ್ಟರಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದಳು. ಅವಳನ್ನೂ ಕೂಡ ನಾನು ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅವಳಿಗೆ ಹಣ್ಣು ಹೆಚ್ಕೊಟ್ಟು ನಾನು ಕೂಡ ಅವಳ ಜೊತೆಗೆ ಹಣ್ಣನ್ನು ತಿಂತಾಯಿದ್ದೀನಿ ನೋಡಿ. ಯಾರ ಜೊತೆಗಾದರೂ ಒಬ್ಬರ ಜೊತೆ ಊಟ ಮಾಡೋದು, ಏನಾದರೂ ತಿನ್ನೋದು ಅಂದರೆ ಸ್ವಲ್ಪ ಖುಷಿ ಅನಿಸುತ್ತೆ. ಅದು ಇತ್ತೀಚೆಗೆ ನನಗೆ ಕಡಿಮೆ ಆಗಿದೆ. ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಕೆಲಸ ಬಾಕಿ ಇದೆ. ನಿನ್ನೆ ಬಟ್ಟೆಗಳು ಹಾಗೆ ಉಳ್ಕೊಂಡಿದೆ, ಅದನ್ನು ಮಡಚಬೇಕಿತ್ತು. ನನ್ನ ಮಗಳಿಗೆ ಇಲ್ಲಿ ತಂದು ಹಾಕು ಅಂತ ಹೇಳಿದೆ. ಅವಳಿಗೇನೆಂದರೆ ಹೋಮ್ವರ್ಕ್ ಮಾಡಿಸ್ಬೇಕಿತ್ತು. ಹಾಗೆ ನಾನು ಬಟ್ಟೆ ಮಡಚ್ತಾ ಅವಳಿಗೆ ಹೋಮ್ವರ್ಕನ್ನು ಮಾಡಿಸ್ತಾ ಇದ್ದೆ. ಒಂದು ಹೋಮ್ವರ್ಕ್ ಮುಗಿಸಿದ್ಲು. ಈಗ ಇದರಲ್ಲಿ ಬರಿತೀನಿ ಅಂತ ಹೇಳಿ ಬಂದಿದ್ದಾಳೆ. ಇದು ರೀರೈಟೇಬಲ್ ಬುಕ್ ಇದನ್ನು ಯೂಸ್ ಮಾಡಿ ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಇದರಲ್ಲಿ ಬರೆಯೋದಕ್ಕೆ. ನನ್ನ ಮಗಳಿಗೆ ಕನ್ನಡ ಬರೆಯೋದಕ್ಕೆ ಒಂಚೂರು ಬೇಜಾರಾಗ್ತಿತ್ತು. ಆದರೆ ಈ ಬುಕ್ ತಂದಾಗಿಂದ ಅವಳು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಬರಿತಾ ಇದ್ದಾಳೆ. ಈ ಥರ ಬುಕ್ಗಳನ್ನು ಯೂಸ್ ಮಾಡಿ ಮಕ್ಕಳಿಗೆ ಯಾವ ಸಬ್ಜೆಕ್ಟ್ ಅವರು ಬರೆಯಲ್ಲ, ಈ ಥರದ್ದನ್ನು ಸಿಗುತ್ತೆ. ಈ ಮ್ಯಾಥ್ಸ್ ಸಿಗುತ್ತೆ, ಕನ್ನಡ ಸಿಗುತ್ತೆ, ಇಂಗ್ಲೀಷ್ ಸಿಗುತ್ತೆ, ಹಿಂದಿ ಸಿಗುತ್ತೆ. ರೀರೈಟೇಬಲ್ ಬುಕ್ಕು ಈ ಥರದನ್ನು ತೊಗೊಂಡು ಬಂದು ನೀವು ಅದರಲ್ಲಿ ಸ್ಕೆಚ್ ಪೆನ್ನಲ್ಲಿ ಬರಿಬೇಕು. ಸ್ಕೆಚ್ ಪೆನ್ನಲ್ಲಿ ಬರೆದು ಒಂದು ಹಸಿ ಬಟ್ಟೆಯಿಂದ ಒರೆಸಿದ್ರೆ ಅದು ಹೋಗಿಬಿಡುತ್ತೆ. ಆಮೇಲೆ ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಬಿಟ್ರೆ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಇದು ನೋಡಿ ಈ ರೀತಿಯಾಗಿ ಕ್ಲೀನ್ ಆಗುತ್ತೆ. ಸ್ಕೆಚ್ ಪೆನ್ನಲ್ಲಿ ಬರೆಯೋದ್ರಿಂದ ಕಲರ್ಫುಲ್ಲಾಗಿರುತ್ತೆ, ಬರೆಯೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಮಕ್ಕಳಿಗೆ. ನನ್ನ ಮಗಳು ಏನಂದರೆ ಪ್ರತಿ ಸರಿ ಒಂದೊಂದು ಕಲರಲ್ಲಿ ಬರಿತೀನಿ ಅಂತ ಹೇಳ್ತಾಳೆ. ನಿಮ್ಮ ಮಕ್ಕಳಿಗೆ ಏನಾದರೂ ಈ ರೀತಿ ಬರೆಯೋದು ಸಮಸ್ಯೆ ಇದ್ದರೆ ನೀವು ಈ ಥರದ ಬುಕ್ಕನ್ನು ತೊಗೊಂಡು ಬನ್ನಿ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ. ಯಾಕಂದರೆ ಅವಳು ಕನ್ನಡನೇ ಬರೀತಿರಲಿಲ್ಲ, ಬರೆಯೋಕ್ಕೆ ಬೇಜಾರು ಮಾಡ್ಕೊತಾ ಇದ್ಳು. ಇದನ್ನು ಯಾವಾಗ ನಾನು ತೊಗೊಂಡು ಬಂದೆ ಆವಾಗಿಂದ ಅವಳು ಚೆನ್ನಾಗಿ ಬರಿತಾ ಇದ್ರೂ ಇದರಲ್ಲೇ ಅವಳು ಪ್ರಾಕ್ಟೀಸ್ ಮಾಡ್ತಾಳೆ. ನನಗೂ ಕೂಡ ಇಷ್ಟ ಅನಿಸುತ್ತೆ, ಬರೀಲಿ ಅಂತ ಹೇಳಿ ನಾನು ಬಿಡ್ತೀನಿ. ಬಂದಿದ್ದನ್ನೇ ಬರೆಯೋದು ಅಂತ ಅಲ್ಲ, ಮಕ್ಕಳಿಗೆ ಅಕ್ಷರ ದುಂಡಾಗಬೇಕು ಅಂದರೆ ಇನ್ನೂ ಟೈಮ್ ಬೇಕು. ಅವಳಿನ್ನೂ ಅಕ್ಷರ ದುಂಡಾಗಲ್ಲ. ಈ ಥರದ್ದನ್ನು ಯೂಸ್ ಮಾಡಬೇಕು ಆದಷ್ಟು. ಈ ಥರ ಬರಿತಾ ಇದ್ದರೆ ಮಕ್ಕಳಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ನಾನು ಬುಕ್ಗಳನ್ನು ಅವಳಿಗೆ ಆದಷ್ಟು ಎಲ್ಲ ಥರದ ಬುಕ್ಗಳನ್ನ ತೊಗೊಂಡು ಬರ್ತೀನಿ. ಅವಳಿಗೆ ಕೈಗೆಟುವ ಥರನೇ ಇಡ್ತೀನಿ. ಅವಳಿಗೆ ಯಾವ್ದು ಬೇಕಲ್ಲ ಅದನ್ನು ಚಾಯ್ಸಿಂಗ್ ಮಾಡಿ ತೊಗೊಂಡು ಬರ್ತಾಳೆ. ನಾ ಕೂಡ ಹಾಗೆ ಮಾಡಿರೋದು. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಇಂಟ್ರೆಸ್ಟು ಬರುತ್ತೆ. ಆಮೇಲೆ ತಮಗೇನು ಬೇಕು ಅದನ್ನು ಓದಬೇಕು ಅನ್ನೋ ಆಸೆ ಕೂಡ ಬರುತ್ತೆ. ಈ ಥರ ಮಾಡಬೇಕು ಎಲ್ಲರೂ. ಯಾಕಂದರೆ ನಾವು ಬುಕ್ ಹರಿತಾರೆ, ಅದರಲ್ಲಿ ಗೀಚಾಡ್ತಾರೆ ಅಂತ ಹೇಳಿ ನಾವು ಅದನ್ನು ಎಷ್ಟು ಎತ್ತಿಡ್ತೀವಲ್ಲ ಅಷ್ಟು ಮಕ್ಕಳು ಅದರಿಂದ ದೂರ ಆಗ್ತಾರೆ. ಅವಳು ಹೋಮ್ವರ್ಕ್ ಮಾಡಿದ್ಲು, ನನಗೆ ಒಂದು ಸ್ವಲ್ಪ ಮಖಾನ ಮಾಡ್ಕೊಂಡು ಬಾ ಅಂತ ಹೇಳಿದ್ಲು. ಹಾಗಾಗಿ ನಾನು ಇಲ್ಲಿ ಮಖಾನ ಮಾಡೋಕ್ಕೆ ಬಂದಿದ್ದೀನಿ. ಇದನ್ನು ಇವತ್ತು ಅವಳು ಏನು ಖಾರ ಬೇಡ, ನನಗೆ ಹಾಗೆ ಸಪ್ಪೆದು ಬೇಕು ಅಂತ ಹೇಳಿದ್ಲು. ಹಂಗಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ, 1 ಬೌಲಷ್ಟು ಮಖಾನ ಹಾಕ್ತಾಯಿದ್ದೀನಿ. ನಾನು ಅವಳ ಜೊತೆಗೆ ಸ್ವಲ್ಪ ತಿನ್ನೋಣ ಅಂತ. ನಮ್ಮ ಮನೆಯವರು ಬರ್ತಾರೆ, ಅವರು ಕೂಡ ತಿಂತಾರೆ ಅನ್ನೋಕ್ಕೋಸ್ಕರ ಇದನ್ನು ಏನಂದರೆ ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡ್ಕೋಬೇಕು. ಬಿಸಿ ಆಗಬೇಕು. ಇದು ಮುಟ್ಟಿದರೆ ಗರಿ ಗರಿ ಆಗಬೇಕು. ಮಂಡಕ್ಕಿ ಮೆತ್ತಗಾದಾಗ ನಾವು ಫ್ರೈ ಮಾಡ್ತೀವಲ್ಲ ಆ ರೀತಿಯಾಗಿ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಹುರಿಬೇಕು. ಅದು ಹೆಂಗಂದರೆ ಮುಟ್ಟಿ ಈ ಥರ ಒಡೆದ್ರೆ ಕ್ರಿಸ್ಪಿಯಾಗಿರಬೇಕು. ಅಂದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ನಾನು ಮತ್ತೆ ಏನೂ ಹಾಕಿಲ್ಲ, ಉಪ್ಪು ಆಮೇಲೆ ಏನೂ ಹಾಕಿಲ್ಲ, ಖಾರದ ಪುಡಿ. ಬೇಕು ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು. ತಿಂದು ಮುಗಿಸೋಷ್ಟರಲ್ಲಿ ನೋಡಿ ಮಂಗ ಬಂದು ಯಾವ ರೀತಿ ಮಾಡಿದೆ ಅಂತ ಭಾಳ ಅಂದರೆ ಭಾಳ ಬೇಜಾರಾಯಿತು ನನಗೆ. ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಜಾಸ್ತಿ ಆಗಿತ್ತು. ಮತ್ತು ಇದೊಂದು ಕೆಲಸ ಎಷ್ಟು ಬೇಜಾರಾಗಿತ್ತಂದರೆ ನನಗೆ ಎತ್ತಾಕೋಕ್ಕೂ ಬೇಜಾರಾಗಿತ್ತು. ಎಲ್ಲ ಬಿಸಾಕಿ ಹೋಗ್ಬಿಟ್ಟಿತ್ತು. ಏನಂದರೆ ಕೆಲಸ ಜಾಸ್ತಿ ಆದಾಗ ಈ ರೀತಿ ಮಾಡಿಬಿಟ್ರೆ ಭಾಳ ಬೇಜಾರಾಗುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ. ಎಲ್ಲ ಕ್ಲೀನ್ ಮಾಡಿ ತೆಗೆದೆ ನಾನು.
ಇದು ಇವತ್ತಿನ ಒಂದು ಸಣ್ಣ ಬ್ಲಾಗು. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.